ವಿದ್ಯಾರ್ಥಿಗಳೇ, ನಾನು ನಿಮಗೆ ಏನು ಮಾಡ್ತೇನೆ ಅಂತಂದ್ರೆ ಈಗ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೇನೆ. ಅದು ಯಾವ ಚಿತ್ರ ಅಂತೇಳಿ ನೀವೇನು ಮಾಡಬೇಕು ಹೇಳಬೇಕು. ಹಾಗಾದ್ರೆ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ಚಿತ್ರ ಯಾವುದು? ತುಪ್ಪ. ಈ ಚಿತ್ರ ಯಾವುದು? ಈ ಚಿತ್ರ ಏನದು? ಪಲ್ಲೆ, ಬಟಾಟೆ ಪಲ್ಲೆ. ಇದು ಮೊಸರಾದ ಏನ್ ನೋಡ್ರಿ? ಮೊಸರನ್ನ. ಏನದು? ಮೊಸರನ್ನ. ಇದ್ಯಾವುದು? ಚಪಾತಿ. ಹಾಗಾದ್ರೆ ಇವೆಲ್ಲ ಏನೀಗ ತೋರಿಸ್ತಿರ್ಕಂತಹ ಚಿತ್ರ ಏನಿವ? ಆಹಾರ ಪದಾರ್ಥಗಳು. ಹೌದಾ ಇಲ್ಲ? ಆಹಾರ ಪದಾರ್ಥಗಳು. ಹಾಗಾದ್ರ ಈ ಆಹಾರ ಪದಾರ್ಥಗಳು ನಮಗ ಯಾವ ಮೂಲದಿಂದ ಸಿಗ್ತಾವ? ಸಸ್ಯ ಮತ್ತು ಪ್ರಾಣಿ ಮೂಲದಿಂದ. ಆಹಾರ ಪದಾರ್ಥಗಳು ನಮಗ ಸಸ್ಯ ಮತ್ತು ಪ್ರಾಣಿ ಮೂಲಗಳಿಂದ ಸಿಗ್ತಾವ. ಈ ಆಹಾರ ಪದಾರ್ಥದಲ್ಲಿ ಅನೇಕ ಘಟಕಾಂಶಗಳಿರ್ತಾವ. ಹೌದಾ ಇಲ್ಲ? ಆಹಾರ ಪದಾರ್ಥದಲ್ಲಿ ಕೆಲವೊಂದು ಅಂಶಗಳು ಇರ್ತಾವ. ಆ ಅಂಶಗಳಿಗೆ ನಾವೇನಂತ ಕರಿತೇವ? ಪೋಷಕಾಂಶಗಳು ಅಂತ ಹೇಳಿ ಕರಿತೇವೆ. ಆಹಾರ ಪದಾರ್ಥದಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಘಟಕಾಂಶಗಳಿರ್ತಾವ. ಆ ಘಟಕಾಂಶಗಳಿಗೆ ನಾವೇನಂತ ಕರಿತೇವ? ಪೋಷಕಗಳು ಅಥವಾ ಪೋಷಕಾಂಶಗಳು ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಇವತ್ತಿನ ಅವಧಿಯೊಳಗೆ ನಾವೇನ್ ಮಾಡೋಣ? ಆ ಆಹಾರದ ಘಟಕಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಆ ಆಹಾರದ ಘಟಕಗಳು ಯಾವ್ಯಾವ ನೋಡ್ರಿ? ಆಹಾರದ ಘಟಕಾಂಶಗಳಿಗೆ ಪೋಷಕಾಂಶಗಳು ಅಂತ ಹೇಳಿ ಕರಿತೇವೆ. ಆ ಪೋಷಕಾಂಶಗಳು ಯಾವ್ಯಾವ? ಕಾರ್ಬೋಹೈಡ್ರೇಟ್ಗಳು, ಕೊಬ್ಬು, ಪ್ರೋಟೀನ್, ಜೀವಸತ್ವ ಅಥವಾ ವಿಟಮಿನ್, ನೆಕ್ಸ್ಟ್ ಖನಿಜಾಂಶಗಳು, ನಾರು ಪದಾರ್ಥ ಮತ್ತು ನೀರು. ಇವೆಲ್ಲ ಏನ? ಪೋಷಕಾಂಶಗಳು ಅಥವಾ ಆಹಾರದ ಘಟಕಾಂಶಗಳು ಅಂತ ಹೇಳಿ ಕರಿತೇವೆ ನಾವು. ಹಾಗಾದ್ರ ನಾವು ಇವತ್ತಿನ ಅವಧಿಯೊಳಗೆ ಏನ್ ಮಾಡೋಣ ಅಂತಂದ್ರ ಈ ಕಾರ್ಬೋಹೈಡ್ರೇಟ್ ಪರೀಕ್ಷೆ, ಪ್ರೋಟೀನ್ ಪರೀಕ್ಷೆ ಮತ್ತು ಕೊಬ್ಬಿನ ಅಂಶದ ಪರೀಕ್ಷೆಯನ್ನ ಮಾಡೋಣ. ಯಾವ್ದ್ರ ಮೇಲೆ ಮಾಡ್ಬೇಕು? ಆಹಾರ ಪದಾರ್ಥದ ಮೇಲೆ. ಆಹಾರದಲ್ಲಿ ಕೊಬ್ಬಿನ ಅಂಶ ಐತೆ ಇಲ್ಲೋ, ಕಾರ್ಬೋಹೈಡ್ರೇಟ್ ಐತೆ ಇಲ್ಲ, ಮತ್ತೆ ಪ್ರೋಟೀನ್ ಐತೆ ಇಲ್ಲ ಅಂತ ಹೇಳಿ ಪರೀಕ್ಷೆಯನ್ನ ಮಾಡ್ಬೇಕು. ಈ ಪರೀಕ್ಷೆಯನ್ನ ಮಾಡ್ಬೇಕು ಅಂತಂದ್ರ ನಮಗೆ ಏನ್ ಬೇಕಿಲ್ಲಿ? ಕೆಲವೊಂದು ವಸ್ತುಗಳು ಬೇಕು. ಯಾವ್ಯಾವ ಅಂತಂದ್ರ ಅಯೋಡಿನ್, ಕಾಸ್ಟಿಕ್ ಸೋಡಾ ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣ. ಇವುಗಳು ನಮಗ ಬೇಕಾಗ್ತಾವ. ಹಾಗಾದ್ರೆ ಈಗ ಮೊದ್ಲಿಗೆ ನಾವ್ ಏನ್ ಮಾಡ್ಬೇಕಂದ್ರ ಕಾರ್ಬೋಹೈಡ್ರೇಟ್ ಪರೀಕ್ಷೆಯನ್ನ ಮಾಡ್ಬೇಕು. ಯಾವುದರ ಪರೀಕ್ಷೆಯನ್ನ? ಕಾರ್ಬೋಹೈಡ್ರೇಟ್ ಪರೀಕ್ಷೆಯನ್ನ. ಕಾರ್ಬೋಹೈಡ್ರೇಟ್ ಪರೀಕ್ಷೆಯನ್ನ ಮಾಡ್ಬೇಕು ಅಂತಂದ್ರ ಅಲ್ಲಿ ಯಾವ ದ್ರಾವಣ ಬೇಕಾಗ್ತೈತಿ ನಮಗ? ಅಯೋಡಿನ್ ದ್ರಾವಣ ಬೇಕಾಗ್ತೈತಿ. ಈಗ ನಾವು ತಿಂತಕ್ಕಂತ ಆಹಾರ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ ಇರ್ತೈತಿ. ಹಾಗಾದ್ರ ಕಾರ್ಬೋಹೈಡ್ರೇಟ್ ಅನೇಕ ರೀತಿಯಾದ ವಿಧಗಳದಾವ. ಕಾರ್ಬೋಹೈಡ್ರೇಟ್ ನಲ್ಲಿ ಏನಿದಾವ? ಅನೇಕ ವಿಧಗಳು ಬರ್ತಾವ. ನಾವು ತಿನ್ನುವಂತ ಆಹಾರ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ ಯಾವ ರೂಪದಲ್ಲಿ ಇರ್ತೈತಿ ಅಂದ್ರ ಪಿಷ್ಟ ಮತ್ತು ಶರ್ಕರದ ರೂಪದಲ್ಲಿ ಕಂಡು ಬರ್ತೈತಿ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕೀಗ? ಪಿಷ್ಟದ ಪರೀಕ್ಷೆಯನ್ನ ಮಾಡ್ಬೇಕು. ನಾವು ಪಿಷ್ಟದ ಪರೀಕ್ಷೆಯನ್ನ ಮಾಡ್ಬೇಕು ಅಂತಂದ್ರೆ ಆಹಾರ ಪದಾರ್ಥವನ್ನ ತಗೋಬೇಕು. ಎಂತ ಆಹಾರ ಪದಾರ್ಥವನ್ನ ತಗೋಬೇಕು ಅಂತಂದ್ರೆ ಇಲ್ಲಿ ಬೇಯಿಸದೇ ಇರ್ತಕ್ಕಂತಹ ಆಹಾರ ಪದಾರ್ಥವನ್ನ. ಯಾವುದು? ಬೇಯಿಸದೇ ಇರ್ತಕ್ಕಂತಹ ಆಹಾರ ಪದಾರ್ಥವನ್ನ ಏನ್ ಮಾಡ್ಬೇಕು? ನಾವ ತಗೋಬೇಕು. ಆ ಆಹಾರ ಪದಾರ್ಥಕ್ಕೆ ಏನ್ ಮಾಡ್ಬೇಕು? ಇಲ್ಲಿ 2-3 ಹನಿ ಅಯೋಡಿನ್ ದ್ರಾವಣವನ್ನ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದ ನಂತರ ಆಹಾರ ಪದಾರ್ಥದಲ್ಲಿ ಒಂದು ಬಣ್ಣ ಬರ್ತದೆ. ಯಾವ ಬಣ್ಣ? ಕಪ್ಪು ಮಿಶ್ರಿತ ನೀಲಿ. ಆ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಏನನ್ನ ಸೂಚಿಸ್ತೈತಿ ಅಂದ್ರ ಆ ಆಹಾರ ಪದಾರ್ಥದಲ್ಲಿ ಪಿಷ್ಟ ಇರುವಿಕೆಯನ್ನ ಸೂಚಿಸುತ್ತದೆ. ಇನ್ ನೆಕ್ಸ್ಟ್ ಪ್ರೋಟೀನ್ ಪರೀಕ್ಷೆ. ನೆಕ್ಸ್ಟ್ ಯಾವ್ದ? ಪ್ರೋಟೀನ್ ಪರೀಕ್ಷೆ. ಪ್ರೋಟೀನ್ ಪರೀಕ್ಷೆಯನ್ನ ಮಾಡ್ಬೇಕು ಅಂತಂದ್ರ ಆಹಾರ ತಗೋಬೇಕು. ಆಹಾರ ಏನಾದ್ರೂ ಗಟ್ಟಿಯಾಗಿತ್ತು ಅಂತಂದ್ರ ಅದನ್ನ ಏನ್ ಮಾಡ್ಬೇಕು? ನಾವ ಜಜ್ಜಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ ನಂತರ ಅದನ್ನ ಒಂದು ಪ್ರಣಾಳಕ್ಕ ತಗೋಬೇಕು. ಪ್ರಣಾಳದಲ್ಲಿ ಪುಡಿ ಮಾಡಿದಂತ ಆಹಾರ ಪದಾರ್ಥವನ್ನ ಹಾಕಿ 10 ಹನಿ ನೀರನ್ನ ಹಾಕಿ ಏನ್ ಮಾಡ್ಬೇಕು? ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಏನ್ ಮಾಡ್ಬೇಕಂದ್ರೆ ನಾವೀಗ ಅದಕ್ಕ ಕಾಸ್ಟಿಕ್ ಸೋಡಾ ದ್ರಾವಣ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನ ಹಾಕ್ಬೇಕು. 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಸಮಯ ಹಂಗ ಬಿಡ್ಬೇಕು. ಬಿಟ್ಟಾದ ನಂತರ ಆ ಆಹಾರ ಪದಾರ್ಥದಲ್ಲಿ ನೇರಳೆ ಬಣ್ಣ ಬರ್ತೈತಿ. ಆ ನೇರಳೆ ಬಣ್ಣ ಬಂತು ಅಂತಂದ್ರ ನೇರಳೆ ಬಣ್ಣ ಏನನ್ನ ಸೂಚಿಸ್ತೈತಿ? ಅಲ್ಲಿ ಆ ಆಹಾರದಲ್ಲಿ ಪ್ರೋಟೀನ್ ಇರುವಿಕೆಯನ್ನ ಸೂಚಿಸ್ತೈತಿ. ಇನ್ ನೆಕ್ಸ್ಟ್ ಬರೋದು ಕೊಬ್ಬಿನ ಅಂಶದ ಪರೀಕ್ಷೆ. ನೆಕ್ಸ್ಟ್ ಇರೋದು ಯಾವುದು? ಕೊಬ್ಬಿನ ಅಂಶದ ಪರೀಕ್ಷೆ. ಈ ಕೊಬ್ಬಿನ ಅಂಶದ ಪರೀಕ್ಷೆಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಒಂದ್ ಆಹಾರವನ್ನ ತಗೊಂಡ ಒಂದ್ ಪೇಪರ್ ತಗೋಬೇಕು.
ಒಂದ್ ಖಾಲಿ ಪೇಪರ್ ತಗೊಂಡು ಒಂದ್ ಆಹಾರ ಪದಾರ್ಥವನ್ನ ತಗೊಂಡು ಏನ್ ಮಾಡ್ಬೇಕು, ಅದ್ರ ಮೇಲೆ ಪ್ರೆಸ್ ಮಾಡ್ಬೇಕು. ಹಾಳೆ ಮೇಲೆ ಹಾಕಿ ಅದನ್ನ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದಾಗ ಹಾಳೆಯಲ್ಲಿ ಎಣ್ಣೆ ಕಲೆ ಬಂತು ಅಂತಂದ್ರ ಅಲ್ಲಿ ನಮಗೆ ಏನ್ ಗೊತ್ತಾಗ್ತೈತಿ, ಆ ಆಹಾರ ಪದಾರ್ಥದಲ್ಲಿ ಕೊಬ್ಬಿನ ಅಂಶ ಐತಿ ಅಂತ ಹೇಳಿ ಗೊತ್ತಾಗ್ತೈತಿ. ಹೌದಿಲ್ಲ? ಹಾಗಾದ್ರ ಈ ಅವಧಿಯೊಳಗ ನಾವ್ ಏನೇನ್ ತಿಳಿದ್ವು, ಆಹಾರದ ಘಟಕಗಳು ಯಾವ್ಯಾವ ಅಂತ ಗೊತ್ತಾಯ್ತು. ಅದ್ರೊಳಗ ಕೆಲವೊಂದ್ ಪರೀಕ್ಷೆಗಳನ್ನ ಮಾಡ್ಯಾವ. ಯಾವ್ಯಾವ? ಪಿಷ್ಟದ ಪರೀಕ್ಷೆ, ಪ್ರೋಟೀನ್ ಪರೀಕ್ಷೆ, ಕೊಬ್ಬಿನಾಂಶ ಪರೀಕ್ಷೆ. ಅವುಗಳನ್ನ ಯಾವ ರೀತಿ ಕಂಡು ಹಿಡಿಬೇಕು ಅಂತ ಹೇಳಿ ನಮಗ ತಿಳಿಯಿತು.